ನಮಸ್ಕಾರ ಸ್ನೇಹಿತರೆ, ನಾನು ಪ್ರೊಫೆಸರ್ MS ಹೊಳೆಮಠ್. ತಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ಇವತ್ತು ಅತ್ಯಂತ ಪ್ರಮುಖವಾಗಿರುವಂತಹ ಇನ್ನೊಂದು ವಿಷಯದ ಬಗ್ಗೆ ನಿಮ್ಮ ಜೊತೆಗೆ ನಾನು ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ. ಕಳೆದ ಒಂದು ವಿಡಿಯೋದಲ್ಲಿ ಭಾರತದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದಿದ್ದಾವೆ ಅನ್ನೋದರ ಬಗ್ಗೆ ಚರ್ಚೆ ಮಾಡುತ್ತಾ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಒಂದು ಪಕ್ಷ ಹೇಗೆ ಅಸ್ತಿತ್ವಕ್ಕೆ ಬಂದಿತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಆ ಪಕ್ಷದಲ್ಲಿರುವಂತಹ ತತ್ವ ಸಿದ್ಧಾಂತಗಳು ಏನು ಅನ್ನೋದನ್ನು ಕೂಡ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾಗಿ ಮತ್ತೊಂದು ಪಕ್ಷದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀನಿ. ಅದೇನಂತಂದರೆ ಭಾರತೀಯ ಜನತಾ ಪಾರ್ಟಿ. ಈ BJP ಅನ್ನುವಂತಹ ಪಕ್ಷದ ಕುರಿತಾಗಿ ಇವತ್ತು ಅತ್ಯಂತ ಮಹತ್ವಪೂರ್ಣವಾದಂಥ ವಿಷಯಗಳನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಈ BJP ಪಾರ್ಟಿ ಹೇಗೆ ಉದಯಿಸಿತು, ಹೇಗೆ ವಿಕಾಸ ಹೊಂದಿತು ಮತ್ತು ಅದರ ತತ್ವ ಸಿದ್ಧಾಂತಗಳು ಏನು ಅನ್ನೋದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದ್ದೀನಿ. BJP ಇದು 1980 ಏಪ್ರಿಲ್ 6ರಂದು ಅಸ್ತಿತ್ವಕ್ಕೆ ಬರುತ್ತದೆ. ಈ ಭಾರತದಲ್ಲಿ ಮತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಬೃಹತ್ ಪಕ್ಷ ಅದು BJP ಆಗಿದೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲೇ ಹೆಚ್ಚು ಸದಸ್ಯತ್ವವನ್ನು ಹೊಂದಿರುವಂತಹ ಒಂದು ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಒಂದು ವರದಿಯ ಪ್ರಕಾರ ಸುಮಾರು 18 ಕೋಟಿ ಜನರು ಈ ಒಂದು ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಳ್ಳುವುದರ ಮೂಲಕ ಅದರ ಘನತೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ವಿಸ್ತರಿಸಿದ್ದಾರೆ. ಅಂಥ ಒಂದು ಪಕ್ಷ ಹೇಗೆ ಅದು ಜನ್ಮ ತಳೆಯಿತು, ಯಾವೆಲ್ಲ ಅದರ ಸಿದ್ಧಾಂತಗಳಿದ್ದಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೀನಿ. 1980ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ BJP ಅದರ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳುವುದು ಅತ್ಯಂತ ಸೂಕ್ತವಾಗಿದೆ. ಈಗಾಗಲೇ ನಿಮಗೆ ಗೊತ್ತದ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. 1951-52ರ ಹೊತ್ತಿನಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೆದವು ನಮ್ಮ ದೇಶದಲ್ಲಿ. ಆ ಎಲ್ಲ ವಿಷಯಗಳ ಜೊತೆಗೆ ಈ ಭಾಜಪಾ ಪಕ್ಷ ಹೇಗೆ ಉದಯಿಸಿತು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡುವಂಥ ಸಂದರ್ಭದಲ್ಲಿ 1951ರಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ, ಭಾರತೀಯ ಜನತಾ ಸಂಘ. ಈ ಭಾರತೀಯ ಜನಸಂಘವನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಒಂದು ಹಿಂದುತ್ವವನ್ನು ಇಟ್ಟುಕೊಂಡು, ಭಾರತದ ರಾಷ್ಟ್ರೀಯತೆಯನ್ನು ಇಟ್ಟುಕೊಂಡು ಈ ಒಂದು ಪಕ್ಷವನ್ನು ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ ಮತ್ತು ಅವರೇ ಅದರ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಇಂಥ ಒಂದು ಹಿನ್ನೆಲೆಯಲ್ಲಿ 1951ರಿಂದ 1952ರವರೆಗೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗಳು ಜರುಗುತ್ತಾ ಇದ್ದಾವೆ. ಆ ಒಂದು ಚುನಾವಣೆಯಲ್ಲಿ ಭಾರತೀಯ ಜನಸಂಘ ಈ ಒಂದು ಪಕ್ಷ ಗೆದ್ದಿದ್ದು ಕೇವಲ 2ರಿಂದ 3 ಸ್ಥಾನಗಳನ್ನು ಮಾತ್ರ. ಅದಕ್ಕಿಂತ ಹೆಚ್ಚಿಗೆ ಆ ಒಂದು ಪಕ್ಷ ಗೆಲ್ಲಲಿಲ್ಲ. ಯಾಕಂತಂದರೆ ಆಗೆಲ್ಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಪಕ್ಷದ ಒಂದು ಪ್ರಾಬಲ್ಯ ಅತಿಯಾಗಿತ್ತು ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗ್ತದೆ. ಸೊ 1953ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಮರಣವನ್ನು ಹೊಂದಿದರು. ಅಂಥ ಒಂದು ಸಂದರ್ಭದಲ್ಲಿ ಭಾರತೀಯ ಜನಸಂಘ ಅದು ತನ್ನ ಒಂದು ಪ್ರಭುತ್ವವನ್ನು ಕಡಿಮೆಗೊಳಿಸಿಕೊಳ್ಳುವಂಥ ಹಂತದಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ಮತ್ತೊಬ್ಬ ನಮ್ಮ ಭಾರತದಲ್ಲಿರುವಂತಹ ಒಬ್ಬ ಶ್ರೇಷ್ಠ ನಾಯಕ ದೀನ್ ದಯಾಳು ಉಪಾಧ್ಯಾಯವರು
ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡು ಆ ಪಕ್ಷವನ್ನು ಮುಂದುವರಿಸಿಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡಿದರು. ಈಗಾಗಲೇ ದೀನ್ ದಯಾಳ್ ಉಪಾಧ್ಯಾಯ ಅವರು ಭಾರತ ಕಂಡ ಒಬ್ಬ ಶ್ರೇಷ್ಠ ವ್ಯಕ್ತಿ, ಅಷ್ಟೇ ಅಲ್ಲ ಭಾರತದ ರಾಜಕೀಯ ಚಿಂತಕರು ಕೂಡ ಹೌದು. ಅಂಥ ಒಬ್ಬ ವ್ಯಕ್ತಿ ಈ ಒಂದು ಪಕ್ಷವನ್ನು ಅವರು ಮುಂದುವರಿಸಿಕೊಂಡು ಹೋದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. 1967ರ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಸಂಘ ಚುನಾವಣೆಯನ್ನು ಎದುರಿಸಿ ಕೇವಲ 35 ಸೀಟುಗಳನ್ನು ಅಥವಾ ಸ್ಥಾನಗಳನ್ನು ಲೋಕಸಭೆಯಲ್ಲಿ ಅದು ಪಡೆದುಕೊಂಡಿತು. ಈಗಾಗಲೇ ನಾನು ಹೇಳಿದಂತೆ ಆ ಒಂದು ಸಂದರ್ಭದಲ್ಲಿ INCಯ ಪಕ್ಷದ ಪ್ರಾಬಲ್ಯ ಹೆಚ್ಚಾಗಿರುವಂತಹ ಒಂದು ಕಾಲಘಟ್ಟದಲ್ಲಿ ಈ ಒಂದು ಪಕ್ಷ 35 ಸ್ಥಾನಗಳನ್ನು ಗೆದ್ದಿದ್ದು ಅತ್ಯಂತ ರೋಚಕದ ಸಂಗತಿ. ಇದೇ ಸಂದರ್ಭದಲ್ಲಿ ಆ ಭಾರತೀಯ ಜನಸಂಘಕ್ಕೆ ಕೆಲವೊಂದಿಷ್ಟು ಯುವಕರು ಸೇರಿಕೊಳ್ತಾ ಇದ್ದಾರೆ. ಅವರಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಟಲ್ ಬಿಹಾರಿ ವಾಜಪೇಯಿ ಜೊತೆಗೆ LK ಅಡ್ವಾಣಿಯವರು ಕೂಡ ಆ ಒಂದು ಪಕ್ಷದಲ್ಲಿ ಅತ್ಯಂತ ಉತ್ಸುಕತೆಯಿಂದ ಉಲ್ಲಾಸದಿಂದ ಕೆಲಸ ಮಾಡುವಂಥ ಪ್ರಯತ್ನಗಳನ್ನು ಅಲ್ಲಿ ಮಾಡಿದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. 1968ರ ನಂತರದಲ್ಲಿ ಆ ಒಂದು ಪಕ್ಷವನ್ನು ಭಾರತೀಯ ಜನಸಂಘವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರೇ ಅದರ ಸಾರಥಿಯನ್ನು ವಹಿಸಿಕೊಂಡು ಅದನ್ನು ನಡೆಸಿಕೊಂಡು ಹೋಗುವಂತಹ ಪ್ರಯತ್ನ ಅಲ್ಲಿ ನಡೀತು ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಇಂಥ ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದ ತುಂಬ ತನ್ನ ಪ್ರಾಬಲ್ಯವನ್ನು ಸಾಧಿಸಿದಂತಹ ಈ ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ 1975ರಿಂದ 1977ರ ಈ ಒಂದು ಅವಧಿಯನ್ನು ನಾವು ತುರ್ತು ಸಂದರ್ಭದ ಅವಧಿ ಅಂತದನ್ನು ನಾವು ನೋಡ್ತಿದ್ವಿ. ರಾಷ್ಟ್ರೀಯ ತುರ್ತು ಸಂದರ್ಭಗಳನ್ನು ಘೋಷಿಸಿದಂತಹ ಕಾಲಘಟ್ಟದಲ್ಲಿ ಇಡೀ ಭಾರತದ ರಾಜಕೀಯ ವ್ಯವಸ್ಥೆ ತಲ್ಲಣಗೊಂಡಿತು. ಅಂಥ ಒಂದು ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ನಾಯಕತ್ವದಲ್ಲಿ ಮತ್ತು ಉಳಿದ ಇತರೆ ನಾಯಕತ್ವದಲ್ಲಿ ಭಾರತದ ತುಂಬ ದೊಡ್ಡ ಮಟ್ಟದಲ್ಲಿ ಮುಷ್ಕರಗಳು ಅಥವಾ ಹೋರಾಟಗಳು, ಆ ಒಂದು ತುರ್ತು ಪರಿಸ್ಥಿತಿಯ ವಿರುದ್ಧ ಧ್ವನಿ ಎತ್ತುವಂತಹ ಕೆಲಸಗಳು ನಡೆದವು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹೀಗಾಗಿ 1977ರಲ್ಲಿ ಭಾರತದ ಮೇಲಿರುವಂತಹ ತುರ್ತು ಪರಿಸ್ಥಿತಿಯನ್ನು ತೆರವುಗೊಳಿಸಿದರು. ಅಷ್ಟೇ ಅಲ್ಲ, 1977ರಲ್ಲಿ ಮತ್ತೆ ಸಾರ್ವತ್ರಿಕ ಚುನಾವಣೆಯನ್ನು ಘೋಷಿಸಲಾಯಿತು. ಆದರೆ ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ದೇಶದ ರಾಜಕೀಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಅದು ಸಮ್ಮಿಶ್ರ ಸರ್ಕಾರ. ಆ ಒಂದು ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು 1977ರಲ್ಲಿ. ಅದು ಮೊರಾರ್ಜಿ ದೇಸಾಯಿ ಅವರ ನಾಯಕತ್ವದಲ್ಲಿ, ಅಂದರೆ ಮೊರಾರ್ಜಿ ದೇಸಾಯಿ ಅವರೇ ಈ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಕಾರ್ಯವನ್ನು ನಡೆಸ್ತಾ ಇದ್ದರು. ಹೀಗಾಗಿ ಇದು 1947ರಿಂದ 1977ರವರೆಗೆ ಏನು ಒಂದು ಪ್ರಾಬಲ್ಯವನ್ನು ಸಾಧಿಸಿತ್ತು ಈ INC, 1977ರ ಚುನಾವಣೆಯ ನಂತರ ಏಕಪಕ್ಷದ ಪ್ರಾಬಲ್ಯ ನಿಧಾನವಾಗಿ ಕಡಿಮೆ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ನಂತರದಲ್ಲಿ ಈ ರಾಜಕೀಯ ಏರಿಳಿತಗಳಿಂದಾಗಿ ಈ ಭಾರತೀಯ ಜನತಾ ಅಥವಾ ಜನಸಂಘದಲ್ಲಿ ಅದು ಹೆಚ್ಚು ಕಾಲ ಮುಂದುವರಿಯಲಿಲ್ಲ. ಅದರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದವು. ಐಡಿಯಾಲಜಿ ಕ್ರೈಸಿಸ್ ಅಂತ ಹೇಳ್ತಾ ಇದ್ದೀವಿ ನಾವು. ಅಂದರೆ ವಿಚಾರಧಾರೆಗಳಲ್ಲಿ ಭಿನ್ನವಾದಂತಹ ವಿಚಾರಧಾರೆಗಳು. ಈ ಭಿನ್ನವಾದಂತಹ ವಿಚಾರಧಾರೆಗಳಿಂದಾಗಿ ಆ ಪಕ್ಷ ನಿಧಾನವಾಗಿ ಶಿಥಿಲಾವಸ್ಥೆಯನ್ನು ತಲುಪಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಮತ್ತೊಂದು ಪಕ್ಷ ಅಸ್ತಿತ್ವಕ್ಕೆ ಬಂದಿತ್ತು, ಅದೇ BJP. 1980 ಏಪ್ರಿಲ್ 6ರಂದು ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ ಮುಂತಾದ ನಾಯಕರುಗಳು ಸೇರಿಕೊಂಡು ಮತ್ತೊಂದು ಪಕ್ಷವನ್ನು ಕಟ್ಟಿ ನಿಲ್ಲಿಸುತ್ತಾರೆ. ಅಷ್ಟೇ ಅಲ್ಲ, ಈ RSSದಲ್ಲಿ ಕೆಲಸ ಮಾಡಿದಂತಹ ಅನೇಕ ಯುವಕರು ಮತ್ತು ರಾಷ್ಟ್ರಪ್ರೇಮಿಗಳು ಎಲ್ಲರೂ ಸೇರಿಕೊಂಡು ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಆ ರೀತಿಯಾಗಿ
ಭಾರತೀಯ ಜನತಾ ಪಾರ್ಟಿ ನಿಧಾನವಾಗಿ ತನ್ನ ಒಂದು ಸ್ಥಾನವನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನು, ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತಾ ಸಾಯಿತು. 1984ರಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ಘೋಷಿಸಲಾಯಿತು. ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದದ್ದು ಕೇವಲ 2 ಸ್ಥಾನಗಳು. ಆಗ ತಾನೇ ಕಾಂಗ್ರೆಸ್ಸೇತರ ಒಂದು ಪಕ್ಷಗಳ ಪ್ರಾಬಲ್ಯ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ 2 ಸ್ಥಾನಗಳನ್ನು ಗೆದ್ದಿತು. ಆದರೆ ಯಾವುದೇ ಕಾರಣಕ್ಕೂ ನಿರಾಶಾದಾಯಕವಾಗಿ ತಮ್ಮ ಪ್ರದರ್ಶನವನ್ನು ಮಾಡದೆ ಅಟಲ್ ಬಿಹಾರಿ ವಾಜಪೇಯಿ ಅವರು, LK ಅಡ್ವಾಣಿಯವರು ಮತ್ತೆ ಉತ್ಸುಕತೆಯಿಂದ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋದರು ಅಂತ. 1989ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸುಮಾರು 89 ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ತನ್ನ ಸ್ಥಾನವನ್ನು ಮತ್ತಷ್ಟು ಇಮ್ಮಡಿಗೊಳಿಸಿಕೊಂಡಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹೀಗೆ ಭಾರತೀಯ ಜನತಾ ಪಾರ್ಟಿ ಉಗಮ ಮತ್ತು ಅದು ಯಾವ ರೀತಿಯಾಗಿ ವಿಕಾಸವನ್ನು ಹೊಂದಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಇನ್ನು ಈ ಭಾರತೀಯ ಜನತಾ ಪಾರ್ಟಿಯನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ 1998 ಈ ಒಂದು ಘಟನೆಯನ್ನು ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. 1998ರಲ್ಲಿ NDA ಈ ಒಂದು ಒಕ್ಕೂಟ ಇಲ್ಲಿ ಅಸ್ತಿತ್ವಕ್ಕೆ ಬರ್ತಾ ಇದೆ. NDA ಅಂತಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಅನ್ನುವಂತಹ ಒಂದು ಒಕ್ಕೂಟವನ್ನು, ಮಹಾಗಠಬಂಧನವನ್ನು BJP ನೇತೃತ್ವದಲ್ಲಿ ಅದನ್ನು ಪ್ರಾರಂಭ ಮಾಡಲಾಗ್ತದಂತ. ಅದರ ಮುಖ್ಯಸ್ಥರಾಗಿ, ಅದರ ಒಂದು ಸಂಚಾಲಕರಾಗಿ ವಾಜಪೇಯಿ ಅವರೇ ಅದನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಒಂದು ಅಧ್ಯಯನದ ಪ್ರಕಾರ ಅನೇಕ ರಾಷ್ಟ್ರೀಯ ಪಕ್ಷಗಳು ಮತ್ತು ಅನೇಕ ಪ್ರಾದೇಶಿಕ ಪಕ್ಷಗಳು ಈ ಒಂದು ಗಠಬಂಧನದಲ್ಲಿ ಸೇರಿಕೊಂಡವು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ NDA ಇದು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ, ಅಂದರೆ ಇವತ್ತಿನ BJPಗೆ ಒಂದು ಹೊಸ ಉತ್ಸಾಹವನ್ನು, ಹೊಸ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹಾಗಾಗಿ ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ ಮತ್ತು ಪ್ರಮೋದ್ ಮಹಾಜನ್ ಅನ್ನುವಂತಹ ಅನೇಕ ನಾಯಕರು ಈ NDA ಒಂದು ಒಕ್ಕೂಟವನ್ನು ಮುನ್ನಡೆಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದರು ಅಂತ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಒಂದು ಗಮನಕ್ಕೆ ಒಂದು ವಿಷಯವನ್ನು ತರ್ತಾ ಇದ್ದೀನಿ. NDA ಒಂದು ಒಕ್ಕೂಟದಿಂದ ಇಲ್ಲಿಯವರೆಗೆ ಕೇವಲ 2 ಜನ ಪ್ರಧಾನಮಂತ್ರಿಗಳು ಆಗಿ ಹೋಗಿದ್ದಾರೆ. ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ 1998ರಿಂದ 2004ರವರೆಗೆ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಇನ್ನೊಬ್ಬರು ಈಗ ಪ್ರಸ್ತುತದಲ್ಲಿರುವಂತಹ ನರೇಂದ್ರ ಮೋದಿಯವರು 2014ರಿಂದ 2024ರವರೆಗಿನ ಸುಮಾರು 10 ವರ್ಷಗಳ ಈ ಅವಧಿಯನ್ನು ಪೂರ್ಣಗೊಳಿಸಿದರು. ಹಾಗಾಗಿ NDAದಿಂದ ಪ್ರಧಾನಮಂತ್ರಿಗಳಾಗಿರುವಂಥವರು ಕೇವಲ ಇಬ್ಬರು, ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ, ಇನ್ನೊಬ್ಬರು ನರೇಂದ್ರ ಮೋದಿ ಅಂತ. ಆ ರೀತಿಯಾಗಿ BJP ಪಕ್ಷ ತನ್ನ ಸ್ಥಾನವನ್ನು ಅತ್ಯಂತ ವಿಸ್ತಾರವಾಗಿ ಲೋಕಸಭೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅದನ್ನು ವಿಸ್ತಾರಗೊಳಿಸುತ್ತಾ ಬಂದಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ವರದಿಯ ಪ್ರಕಾರ NDAದಲ್ಲಿ ಇವತ್ತು ಸುಮಾರು 39 ಪಕ್ಷಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಹೀಗೆ 1980ರಲ್ಲಿ ಜನ್ಮ ತಳೆದಂತಹ ಈ ಭಾಜಪಾ ಅಥವಾ BJP ಪಾರ್ಟಿ ಸುಮಾರು 40 ವರ್ಷಗಳಲ್ಲಿ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿದಂತಹ ಒಂದು ಪಕ್ಷವಾಗಿ ಇವತ್ತು ಕಾರ್ಯವನ್ನು ಅದು ನಿರ್ವಹಿಸ್ತಾ ಇದೆ. ಈ ರೀತಿಯಾಗಿ BJP ಪಾರ್ಟಿ ತನ್ನ ಒಂದು ವಿಸ್ತೃತೆಯನ್ನು ಚಾಚಿಕೊಳ್ಳುತ್ತಾ ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹಾಗಾದರೆ BJP ಪಾರ್ಟಿಯ ಐಡಿಯಾಲಜಿಗಳು ಏನು, ಅದು ನಮ್ಮ ಒಂದು ವಿಷಯ ವಸ್ತು. ಅದರ ತತ್ವ ಸಿದ್ಧಾಂತಗಳು ಏನು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾದರೆ ಮೊದಲನೇದಾಗಿ ನೋಡೋದಾದಂತಂದರೆ, ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಹಿಂದುತ್ವ ಅದರ ಮೊಟ್ಟ ಮೊದಲನೆಯ ತತ್ವ ಮತ್ತು ಸಿದ್ಧಾಂತ. ಹಿಂದುತ್ವವನ್ನು ರಕ್ಷಣೆ ಮಾಡೋದು, ಹಿಂದುತ್ವವನ್ನು ಬೆಳೆಸುವುದು, ಹಿಂದುತ್ವಕ್ಕೆ ಯಾವುದೇ ಕಾರಣಕ್ಕಾಗಿಯೂ ಅದು ಘಾಸಿ ಆಗದಂತೆ, ಧಕ್ಕೆ ಆಗದಂತೆ ಸಮಗ್ರ ಪರಂಪರೆಯನ್ನು, ಇತಿಹಾಸವನ್ನು, ಭಾರತದ ಗತವೈಭವವನ್ನು ಕಾಪಾಡಿಕೊಂಡು ಬರುವುದು BJP ಪಾರ್ಟಿಯ ಒಂದು ಮಹತ್ವಪೂರ್ಣವಾದಂಥ ಒಂದು ತತ್ವ ಸಿದ್ಧಾಂತ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ.
ಇನ್ನು ಇದಕ್ಕೆ ಪೂರಕವಾಗಿ RSSನಲ್ಲಿರುವಂತಹ ಅನೇಕ ನಾಯಕರು BJPಯಲ್ಲಿಯೂ ಕೂಡ ಇರುವುದರಿಂದ ಈ ಒಂದು ಪರಂಪರೆ ಅಲ್ಲಿ ಮುಂದುವರೆದುಕೊಂಡು ಬಂದಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಂತ. ಇದೇ ಕಾರಣಕ್ಕಾಗಿ LK ಅಡ್ವಾಣಿಯವರು ರಥಯಾತ್ರಾ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಸಂಘಟನೆಯನ್ನು ಸ್ಥಾಪನೆ ಮಾಡಿಕೊಂಡು ಇಡೀ ದೇಶದಲ್ಲಿ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದರು. ಈ ರಥಯಾತ್ರೆಯ ಮುಖ್ಯ ಉದ್ದೇಶ ಜನತೆಯಲ್ಲಿ ಭಾರತದ ಒಂದು ಇತಿಹಾಸವನ್ನು ಜಾಗೃತಗೊಳಿಸುವುದು, ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವುದು, ಹಿಂದುತ್ವದ ಪ್ರಜ್ಞೆಯನ್ನು ಮೂಡಿಸುವುದೇ ಈ ರಥಯಾತ್ರೆಯ ಮುಖ್ಯ ಉದ್ದೇಶವಾಗಿತ್ತು. ಅದರಲ್ಲಿ ರಾಮ ಮಂದಿರವೂ ಕೂಡ ಒಂದು ಆಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಇನ್ನು ಅಷ್ಟೇ ಅಲ್ಲ, BJPಯ ಇನ್ನೊಂದು ಮಹತ್ವಪೂರ್ಣವಾದಂಥ ಒಂದು ತತ್ವ ಸಿದ್ಧಾಂತಗಳಲ್ಲಿ ಗೋ ಹತ್ಯೆಯನ್ನು ನಿಷೇಧಿಸುವುದು. ಗೋ ಈ ಭಾರತದ ಭವ್ಯವಾದಂತಹ ಇತಿಹಾಸದಲ್ಲಿ ಅತ್ಯಂತ ಪೂಜ್ಯನೀಯವಾದಂಥ ಸ್ಥಾನವನ್ನು ಪಡೆದುಕೊಂಡಂತಹ ಒಂದು ಅಂಶವಿದೆ. ಹೀಗಾಗಿ ಗೋ ಹತ್ಯೆಯನ್ನು ನಿಷೇಧಿಸುವುದು ಕೂಡ ಇದರ ಒಂದು ತತ್ವ ಸಿದ್ಧಾಂತವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಗೋವುಗಳ ರಕ್ಷಣೆ ಇವರ ಒಂದು ಪ್ರಮುಖವಾದಂಥ ಆದ್ಯತೆಯ ವಿಷಯವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಅಷ್ಟೇ ಅಲ್ಲ, ಭಾರತದ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಗತವೈಭವವನ್ನು ಕಾಪಾಡಿಕೊಂಡು ಬರುವುದು ಕೂಡ ಭಾಜಪ ಅವರ ಒಂದು ಮುಖ್ಯ ಅಜೆಂಡಾ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ BJPಯ ಬಹುಮುಖ್ಯವಾದಂಥ ಒಂದು ತತ್ವ ಸಿದ್ಧಾಂತ ಅಂದರೆ ಅಖಂಡ ಭಾರತದ ಕಲ್ಪನೆ ಅಂತ. ಸೊ ಆ ಒಂದು ಹಿನ್ನೆಲೆಯಲ್ಲಿ BJPಯವರ ಒಂದು ಬಹುದಿನಗಳ ಒಂದು ಕನಸನ್ನು ಕಂಡಿದ್ದರು. ಅದೇನಂತಂದರೆ ಜಮ್ಮು ಕಾಶ್ಮೀರದಲ್ಲಿರುವಂತಹ 370ನೇ ವಿಧಿಯನ್ನು ತೆರವುಗೊಳಿಸುವುದು, ರಿಮೂವಿಂಗ್ ಆಫ್ 370 ಆರ್ಟಿಕಲ್. ಹಾಗಾಗಿ ಇದು ಕೂಡ ಒಂದು ತತ್ವ ಸಿದ್ಧಾಂತವಾಗಿತ್ತು. 370ನೇ ವಿಧಿಯನ್ನು ತೆಗೆದುಹಾಕುವುದರ ಮೂಲಕ ಒಂದು ಕಂಪ್ಲೀಟ್, ಒಂದು ಸಮಗ್ರವಾದಂತಹ ಭಾರತದ ಕಲ್ಪನೆಯನ್ನು ಮೂಡಿಸುವಂತಹದ್ದು ಕೂಡ ಅವರ ದೊಡ್ಡ ಒಂದು ತತ್ವ ಸಿದ್ಧಾಂತವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹಾಗಾಗಿ ಅಖಂಡ ಭಾರತ ಅಥವಾ ಸಂಪೂರ್ಣ ಭಾರತದ ಕಲ್ಪನೆ BJPಯವರ ಬಹುಮುಖ್ಯವಾದಂಥ ಒಂದು ತತ್ವ ಸಿದ್ಧಾಂತ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಭಯೋತ್ಪಾದನಾ ನಿಗ್ರಹ, ಭಾರತದಲ್ಲಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಭಯೋತ್ಪಾದನಾ ಚಟುವಟಿಕೆಗಳು ನಡೆಯಬಾರದು ಅನ್ನುವಂಥದ್ದನ್ನು ಕೂಡ BJPಯವರ ಒಂದು ಬಹುಮುಖ್ಯವಾದಂಥ ತತ್ವ ಸಿದ್ಧಾಂತ ಅದ. ಇದನ್ನು ನೀವು LK ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತದಲ್ಲಿ ಕೂಡ ಇದನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದು. ಅದೇ ರೀತಿಯಾಗಿ ಇವತ್ತಿನ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿಯೂ ಕೂಡ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ನೋಡಬಹುದಾಗಿದೆ ಅಂತ. ಇನ್ನು ಭಾರತದ ರಕ್ಷಣೆಗೆ ಅಂತ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕಾರ್ಗಿಲ್ ವಾರ್ ನಡೆಸುವುದರ ಮೂಲಕ ಒಂದು ಭಾರತಕ್ಕೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಧಕ್ಕೆ ಆಗದರೆ ನಾವು ಬಿಡುವುದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ರವಾನಿಸಿರುವುದು ಕಂಡುಬರ್ತದಂತ. ಇನ್ನು ಅದರ ಜೊತೆಗೆ ಸೈನ್ಯ ಶಕ್ತಿಯನ್ನು ಹೆಚ್ಚಿಸುವುದು. ಭಾರತದ ಒಂದು ವಿಸ್ತಾರವಾದಂತಹ ದೇಶ, ಬೃಹತ್ ದೇಶ. ಈ ದೇಶವನ್ನು ಕಾಪಾಡುವುದು ಸೈನಿಕರಿಂದ ಮಾತ್ರ ಸಾಧ್ಯ. ಹಾಗಾಗಿ ಸೈನ್ಯ ಶಕ್ತಿಯನ್ನು ಹೆಚ್ಚಿಸಿದಾಗ ಮಾತ್ರ ಈ ದೇಶ ಭದ್ರವಾಗಿ, ಸುಭದ್ರವಾಗಿ ನೆಲೆಸ್ತದೆ ಅನ್ನುವಂಥ ಕಾರಣಕ್ಕಾಗಿ ಭವ್ಯವಾದಂತಹ ರಾಷ್ಟ್ರವನ್ನು ಒಂದು ನಡೆಸಿಕೊಂಡು ಹೋಗುವಂಥದ್ದು ಸೈನಿಕರ ಒಂದು ಶಕ್ತಿಯಿಂದಾಗಿ ಅನ್ನುವಂಥ ಕಾರಣಕ್ಕಾಗಿ ಸೈನ್ಯ ಶಕ್ತಿಯನ್ನು ಉತ್ತೇಜಿಸುವುದು ಕೂಡ ಇವರ ಒಂದು ತತ್ವ ಸಿದ್ಧಾಂತವಾಗಿದೆ. ಅಷ್ಟೇ ಅಲ್ಲ, ಇವರು ಸಂಪ್ರದಾಯತ್ವದ ಸಿದ್ಧಾಂತವನ್ನು ಪಾಲಿಸುವರು, ಕನ್ಸರ್ವೇಟಿಸಮ್ ಅಂತ ಕರಿತಿದ್ದೀವಿ. ಸೊ ಆ ಒಂದು ತತ್ವ ಸಿದ್ಧಾಂತಗಳನ್ನು ನೋಡಿದರೆ ನಾವು ಭಾರತದಲ್ಲಿ ಇರುವಂತಹ ಎಲ್ಲ ಐತಿಹಾಸಿಕ ವಿಷಯಗಳನ್ನು, ಪರಂಪರೆಗಳನ್ನು, ಅನೇಕ ಧರ್ಮ ಜಾತಿಗಳನ್ನು, ಅಲ್ಲಿರುವಂಥ ಆಚಾರ ವಿಚಾರಗಳನ್ನು, ದೇವಾನುದೇವತೆಗಳನ್ನು ರಕ್ಷಣೆ ಮಾಡುವುದು, ಆ ಒಂದು ವೈಭವವನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಸಾಂಪ್ರದಾಯಿಕತ್ವ ಹಿನ್ನೆಲೆಯಲ್ಲಿ ಈ ಒಂದು ಪಕ್ಷದ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಒಟ್ಟಾರೆಯಾಗಿ BJPಯ ಒಂದು ತತ್ವ ಸಿದ್ಧಾಂತಗಳಲ್ಲಿ ಹಿಂದುತ್ವದ ವಿಷಯಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಎರಡನೇದಾಗಿ ಭಾರತದ ಒಂದು ಭದ್ರತೆಗೆ, ಭಾರತದ ಒಂದು ವಿಷಯಕ್ಕೆ ಬಂದಾಗ ಯಾವುದೇ ಕಾರಣಕ್ಕಾಗಿಯೂ ಅಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಆಗದ ಹಾಗೆ ಅಥವಾ ಮತ್ತಿನ್ನಾದರೂ ದಾಳಿಗಳಾಗದ ಹಾಗೆ ನಡೆದುಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ಅವರು ಬೆಂಬಲಿಸ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ವಿಷಯಗಳನ್ನು ನಾವು ನೋಡೋದಾದರೆ BJP ಉಗಮ, ಅದರ ವಿಕಾಸ ಮತ್ತು ಅದರ ತತ್ವ ಸಿದ್ಧಾಂತಗಳು, ಇವನ್ನೆಲ್ಲವುಗಳನ್ನು ಈ ರೀತಿಯಾಗಿ ನಾವು ನೋಡಬಹುದಾಗಿದೆ.
ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅನ್ನೋದನ್ನು ನಾನು ಗಮನಿಸುತ್ತಾ ಈ ಒಂದು ವಿಡಿಯೋ ನಿಮಗೆ ಮಹತ್ವಪೂರ್ಣವಾದಂಥ ವಿಷಯವನ್ನು ನೀಡಿದೆ ಅನ್ನುವಂತಹ ಭರವಸೆಯೊಂದಿಗೆ ಈ ಒಂದು ವಿಡಿಯೋವನ್ನು ನಾವು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ.